I'm Mithun, third year engineering student in New Horizon College. Todos sueñan con vestirse de Armani o disparar como Kimani. 4 years, 40 subjects, 20 labs, sem exams, internals, vivas, countless assignments, quizzes, major project, minor project, and finally case studies and reports. ಈ ವಿಡಿಯೋನಲ್ಲಿ ಮೇಜರ್ ಆಗಿ ಇಂಜಿನಿಯರಿಂಗ್ ಅಲ್ಲಿ ಆಗೋ 3 ಸೆಕ್ಷನ್ಸ್ ಮೇಲೆ ಮಾತಾಡ್ತೀನಿ. ಸ್ಟಡೀಸ್ ಅಂಡ್ ಎಕ್ಸಾಮ್ಸ್, ಫೆಸ್ಟ್, ಸ್ಪೋರ್ಟ್ಸ್ ಅಂಡ್ ಟ್ರಾವೆಲ್ ಅಂಡ್ ಪ್ಲೇಸ್ಮೆಂಟ್ಸ್. ಈಗ ನಾನು 6 ಸೆಮ್ ಅಲ್ಲಿ ಓದ್ತಾ ಇದ್ದೀನಿ. ಆಲ್ಮೋಸ್ಟ್ 6 ಸೆಮ್ ಎಂಡ್ ಆಗೋ ಸ್ಟೇಜ್ ಅಲ್ಲಿ ಇದೆ. ಇನ್ನು ಲೈಕ್ 15-20 ಡೇಸ್ ಇದೆ, ಆಮೇಲೆ ಎಕ್ಸಾಮ್ ಇದೆ. I can tell you correctly how engineering studies works, how you have to study, and how you have to experience engineering. Engineering is dynamic. Every sem, new subjects, new lectures, and after each sem exam, ಎಲ್ಲ ಸಬ್ಜೆಕ್ಟ್ಸ್ ಮರ್ತೋಗೋದೆ. ಈಗ ಎಕ್ಸಾಮ್ಸ್ ಕಡೆ ಬಂದ್ರೆ 1 ನೈಟ್ ಕೂಡ ಓದ್ಬಿಟ್ಟು ಸೆಮ್ ಎಕ್ಸಾಮ್ ಪಾಸ್ ಮಾಡಿದೀನಿ. 2-3 ಅವರ್ಸ್ ಕೂಡ ಓದ್ಬಿಟ್ಟು ಪಾಸ್ ಮಾಡಿದೀವಿ. ಕೆಲವೊಂದ್ಸತಿ ಓದ್ಕೊಂಡೆ ಹೋದ್ರೂ ಪಾಸ್ ಮಾಡಿದೀವಿ. ಸಮಸ್ಯೆನಾ? ಈಗ ನನ್ನ ಇಂಜಿನಿಯರಿಂಗ್ ಅಕಾಡೆಮಿಕ್ಸ್ ಗೆ ಬಂದ್ರೆ ನಾನು ಮೀಡಿಯೋಕರ್, ನಾಟ್ ಗುಡ್ ನಾಟ್ ಬ್ಯಾಡ್, ಮೀಡಿಯೋಕರ್. ಸ್ವಲ್ಪ ಜನ ಹೇಳ್ತಾರೆ ಇಂಜಿನಿಯರಿಂಗ್ ಮಾಡೋದು ಬೇಡ, ಅದು ಆಟೋಮೆಟಿಕ್ ಆಗಿ ಫ್ಲೋ ನಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲ ಕಡೆ ನೋಡ್ತಾ ಆಗೋಗ್ಬಿಡತ್ತೆ ಅಂತ. ಕಾಲೇಜಲ್ಲಿ ಫೆಸ್ಟ್ ಆಗುತ್ತೆ ಅಲ್ವಾ, ಅದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ನ್ಯೂ ಫ್ರೆಂಡ್ಸ್ ಜೊತೆಗೆ DJ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಆ ಕ್ಷಣನ ಕಳೆಯೋದಿದೆ ಅಲ್ಲ, ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಫುಲ್ ಡೇ ಫೋಟೋಶೂಟ್ ಮಾಡ್ಕೊಂತ ಅಲ್ಲಿ ಇಲ್ಲಿ ಅವ್ರ ಜೊತೆ ಇವ್ರ ಜೊತೆ ಹರಟೆ ಹೊಡ್ಕೊಂತ ಕಾಲೇಜ್ನ 2-3 ಡೇಸ್ ಮಸ್ತ್ ಮಜಾ ಮಾಡ್ತೀವಿ. ಫೆಸ್ಟ್ ಇರುತ್ತೆ ಆ ತರ. ಇಫ್ ಪಾಸಿಬಲ್ ಕಾಲೇಜ್ ಕ್ಲಬ್ಸ್ ನ ಜಾಯ್ನ್ ಆಗಿ, ಡ್ಯಾನ್ಸ್ ಕ್ಲಬ್, ಡ್ರಾಮಾ ಕ್ಲಬ್, ಸಿಂಗಿಂಗ್ ಕ್ಲಬ್, ಇನ್ನ ಎಕ್ಸೆಟ್ರಾಸ್ ಸಿಕ್ಕಾಪಟ್ಟೆ ಕ್ಲಬ್ಸ್ ಇದಾವೆ. ಜಾಯ್ನ್ ಆಗಿ ಮಜಾ ಬರುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಲರ್ನಿಂಗ್ ಸಿಗುತ್ತೆ. ಇದು ಕೂಡ ಒಂದು ಪಾರ್ಟ್ ಆಫ್ ದ ಫೆಸ್ಟ್ ಅಂಡ್ ಕಾಲೇಜ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಟ್ರಾವೆಲ್, ನಾನು ನಿಜ ಹೇಳ್ಬೇಕಂದ್ರೆ ಜಾಸ್ತಿ ಟ್ರಾವೆಲ್ ಮಾಡಿಲ್ಲ. ಫ್ರೆಂಡ್ಸ್ ಜೊತೆ 4-5 ಟೈಮ್ಸ್ ಹೋಗಿರ್ಬೋದು. ಅದ್ರ ಪ್ರತಿ ಒಂದು ಮೂಮೆಂಟ್, ಎವ್ರಿ ಟೈಮ್ ನ್ಯೂ ಎಕ್ಸ್ಪೀರಿಯನ್ಸ್ ಫೇಸ್ ಮಾಡಿದ್ದೀವಿ. ಈಗ ಕೂಡ ಅದು ಬ್ರೈನ್ ಅಲ್ಲಿ ಹಾಗೆ ಆ ಮೂಮೆಂಟ್ಗಳು ನನ್ನ ನೆನಪಾಗುತ್ತೆ. ಸೊ ಆಲ್ರೆಡಿ ನಾನು ಇಂಜಿನಿಯರಿಂಗ್ ಮುಗಿಯಕ್ಕೆ ಬಂದಿದೆ. ಇನ್ನು ನೆಕ್ಸ್ಟ್ 1 ಇಯರ್ ಇದೆ. ಎಷ್ಟಾಗುತ್ತೋ ಅಷ್ಟು ಟ್ರಾವೆಲ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ, ಫ್ರೆಂಡ್ಸಿಗೆ ಕನ್ವಿನ್ಸ್ ಮಾಡ್ತೀನಿ. ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂದ್ರೆ ಅಟ್ಲೀಸ್ಟ್ 1 ಟೈಮ್ ಇನ್ ಸೆಮ್ ನಿಮ್ ಫ್ರೆಂಡ್ಸ್ ಜೊತೆಗೆ ಟ್ರಿಪ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ. ಸ್ಪೋರ್ಟ್ಸ್, ನೀವೇನಾದ್ರೂ ಕಾಲೇಜಲ್ಲಿ PUC ಅಲ್ಲಿ ಬಹಳ ಸ್ಟಡೀಸ್ ಓದಿ ಸ್ಪೋರ್ಟ್ಸ್ ಆಡಕ್ಕೆ ಆಗಿಲ್ಲ ಅಂದ್ರೆ ದಿಸ್ ಇಸ್ ದ ಟೈಮ್. ಇಂಜಿನಿಯರಿಂಗ್ ವಿಲ್ ಗೆಟ್ ಲಾಟ್ ಆಫ್ ಟೈಮ್ ಟು ಎಕ್ಸ್ಪ್ಲೋರ್ ಯುವರ್ ಸ್ಪೋರ್ಟ್ಸ್ ಇದೆ ಅಲ್ವಾ. ಅದ್ರಲ್ಲೂ ನೀವೇನಾದ್ರೂ ಕಾಲೇಜ್ ಟೀಮ್ಗೆ ಸೆಲೆಕ್ಟ್ ಆದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ, ಅಟೆಂಡೆನ್ಸ್ ಸಿಗುತ್ತೆ, ತುಂಬಾ ಮೆಮೊರೀಸ್ ಸಿಗುತ್ತೆ. ಬೆಂಗಳೂರಲ್ಲಿ ಇದೀನಿ, ಇಲ್ಲಿ ಬೇರೆ ಬೇರೆ ಕಾಲೇಜ್ ಹೋಗಿ ತುಂಬಾ ಮೆಮೊರೀಸ್ ಮಾಡ್ಕೊಬಹುದು. ನಾನು ಕೂಡ ಚೆಸ್ ಟೀಮ್ ಅಲ್ಲಿ ಇದ್ದೀನಿ. ನಂದೇನ್ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ. ಎವ್ರಿ ಇಯರ್ ಒನ್ ಟೈಮ್ ಅನ್ಕೊಳ್ಳಿ ಸ್ಪೋರ್ಟ್ಸ್ ಆಡಿದೀವಿ. ಮತ್ತೆ ಬೇರೆ ಬೇರೆ ಕಾಲೇಜ್ ಕೂಡ ಹೋಗಿ ಆಡಿದೀವಿ. ಯಾವಾಗೂ ಟ್ರೋಫಿ ಗೆದ್ದಿಲ್ಲ, ಬಟ್ ಅವ್ರ ಕಾಲೇಜ್ ಗರ್ಲ್ಸ್ ಟೀಮ್ ಗೆದ್ದಿದ್ದಾರೆ ಚೆಸ್ ನಲ್ಲಿ. ಆದ್ರೆ ಔಟ್ಡೋರ್ ಗೇಮ್ಸ್ ಅಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಮತ್ತೆ ನೆಕ್ಸ್ಟ್ ಲೆವೆಲ್ ಅಗ್ರೆಷನ್ ಇರುತ್ತೆ. ನೋಡೋಕ್ಕೂ ಕೂಡ ಮಜಾ ಬರುತ್ತೆ. ನಾನು ಬೇರೆ ಬೇರೆ ಕಡೆ ಹೋಗಿದ್ದೀನಲ್ಲ, ಅಲ್ಲಿ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೆ. ಪ್ಲೇಸ್ಮೆಂಟ್ಸ್. ಐ ಹ್ಯಾವ್ ಎ ಸ್ಪೆಷಲ್ ವಿಡಿಯೋ ಆನ್ ದಿಸ್ ಟಾಪಿಕ್. ಮೇ ಬಿ ನೆಕ್ಸ್ಟ್ ವೀಕ್ ಯಾವಾಗಾದ್ರೂ ಅಪ್ಲೋಡ್ ಮಾಡ್ಬೋದು. ಆದ್ರೆ ಇನ್ ಜನರಲ್ 6 ಸೆಮ್ ಅಲ್ಲಿ ನಿಮ್ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದು ಅಂಟಿಲ್ ಯು ಗೆಟ್ ಪ್ಲೇಸ್ ನಡೀತಾನೆ ಇರುತ್ತೆ. ಹೆಕ್ಟಿಕ್ ಶೆಡ್ಯೂಲ್, ಪ್ರೆಷರ್, ಫುಲ್ ಸ್ಟ್ರೆಸ್ಡ್ ಎನ್ವೈರನ್ಮೆಂಟ್ ಇರುತ್ತೆ. ಎಲ್ಲಿ ನೋಡಿದ್ರು ಎಲ್ಲರೂ ಓದ್ತಿರ್ತಾರೆ, ಪ್ರಿಪೇರ್ ಆಗ್ತಿರ್ತಾರೆ, ಕೋಡಿಂಗ್ ಕಲಿತಿರ್ತಾರೆ, ಏನೋ ಸ್ಕಿಲ್ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾನೊಬ್ಬ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ಪ್ಲೇಸ್ಮೆಂಟ್ಗೆ ಮತ್ತೆ ಕಾಲೇಜ್ನಲ್ಲೆಲ್ಲ ಹೇಳ್ಕೊಡಲ್ಲ. ಅವರು ಏನೇ ಹೇಳ್ಬೋದು ಅಂದ್ರೆ ನಿಮಗೆ ಓದಿ ಸ್ಕಿಲ್ಸ್ ಕಲೀರಿ ಅಂತ ಹೇಳ್ಬೋದು. ಆದ್ರೆ ನೀವಾಗೆ ಟೈಮ್ ತಗೊಂಡು ಕಾಲೇಜಿಗೆ ಹೋಗ್ಲಿಲ್ಲ ಅಂದ್ರೂ ನಡೆಯುತ್ತೆ, ಆದ್ರೆ ಸ್ಕಿಲ್ಸ್ ಕಲಿಬೇಕು, ಅದು ಇಂಪಾರ್ಟೆಂಟ್. ಸೊ ಪುಟ್ ಯುವರ್ 100% ಆಫ್ ಯುವರ್ ಎಫರ್ಟ್ ಟು ಗೆಟ್ ಗುಡ್ ಪ್ಯಾಕೇಜ್ ಇನ್ ಅ ಗುಡ್ ಕಂಪನಿ. ಸೊ ಇದು ಹೇಳೋದು ನಾನು ಪ್ಲೇಸ್ಮೆಂಟ್ಸ್ಗೆ ಬಂದ್ರೆ. ಗೆಳೆಯರಿ, ಫ್ರೆಂಡ್ಸ್ ಜೊತೆಗೆ ಯಾವಾಗಾದ್ರೂ ಬಂಕ್ ಮಾಡ್ತಾ ಇರಿ ಕ್ಲಾಸ್ನ. ಯಾಕಂದ್ರೆ ಎಂಡ್ ಅಲ್ಲಿ ಮಾರ್ಕ್ಸ್ ನೆನಪಿರಲ್ಲ.
ನಾವು ಯಾರ್ಯಾರ ಜೊತೆ ಹೇಗೆ ಮಜಾ ಮಾಡಿದ್ದೀವಿ, ಏನು ಮಾಡಿದ್ದೀವಿ, ಎಕ್ಸ್ಪೀರಿಯನ್ಸ್ ನೆನಪಿರುತ್ತೆ. ಅಷ್ಟೇ ಹೇಳೋದು.